ತಿಳ್ಕೊಳ್ತಾ ಇದ್ವಿ. ಮದುವೆ ಆದ ಎಷ್ಟು ದಿನಗಳಲ್ಲಿ ನ್ಯಾಚುರಲ್ ಆಗಿ ಅವರೇನು ಗರ್ಭ ಧರಿಸಿಲ್ಲ ಅಂತಂದ್ರೆ IUI ಮೊರೆ ಹೋಗ್ಬೇಕಾಗತ್ತೆ. ಜೊತೆಗೆ ಯಾವ ಏಜ್ ಗ್ರೂಪ್ನವರು ಇದಕ್ಕೆ ಮೊರೆ ಹೋದ್ರೆ ಸಕ್ಸಸ್ ರೇಟ್ ಜಾಸ್ತಿ ಅಂತೀವಿ? ಆಕ್ಚುಲಿ ಇದು ಒಂದೊಂದು ಕಪಲ್ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹಸ್ಬೆಂಡ್ ವೀರ್ಯಾಣುಗಳು ತುಂಬಾ ಕೊರತೆ ಇದ್ರೆ ಅವರು ಇಷ್ಟು ವರ್ಷ ಕಾಯ್ದ್ಬಿಟ್ಟು ಬರ್ಬೇಕು ಅಂತಿರಲ್ಲ. ಹಸ್ಬೆಂಡ್ ಪರ್ಫೆಕ್ಟ್ ಆಗಿದೆ, ವೈಫು ನಾರ್ಮಲ್ ಇದಾರೆ ಅಂತಂದ್ರೆ ಅವ್ರು 1.5 years 2 years ವರೆಗೂ ಟ್ರೈ ಮಾಡಬಹುದು. ಬಟ್ ಏಜ್ ಕ್ರಾಸ್ ಆಗ್ಬಾರ್ದು. ಲೇಡಿಗೆ 30 ಮತ್ತೆ ಹಸ್ಬೆಂಡ್ ಗೆ ಮೋರ್ ದನ್ 38 ಎಲ್ಲ ಆಗಿದ್ರೆ ಅವ್ರು ಆದಷ್ಟು ಬೇಗ ಬರ್ಬೇಕು. ಸ್ವಲ್ಪ ಜನ ಗಂಡಸರಿಗೆ 25 ಇರ್ತಾರೆ, ಬಟ್ ಅವ್ರದ್ದು ಸೆಮೆನ್ ಪ್ಯಾರಾಮೀಟರ್ಸ್ ತುಂಬಾ ಬ್ಯಾಡ್ ಇರುತ್ತೆ. ಸೊ ಅಂತವ್ರು ತುಂಬಾ ಟೈಮ್ ವೇಸ್ಟ್ ಮಾಡಬಾರ್ದು. ಆದಷ್ಟು ಬೇಗ ಬಂದು ಡಾಕ್ಟರ್ ಮೀಟ್ ಮಾಡಿ ಅವ್ರಿಗೆ ಯಾಕೆ ಪ್ಯಾರಾಮೀಟರ್ಸ್ ಅಬ್ನಾರ್ಮಲ್ ಆಗ್ತಿದೆ, ಸ್ಮೋಕಿಂಗ್ ಇಂದಾನ, ಆಲ್ಕೋಹಾಲ್ ಇಂದಾನ, ತುಂಬಾ ಪ್ರೊಲಾಂಗ್ಡ್ ಆಗಿ ಕೂತ್ಕೊಂಡು ಕೆಲಸ ಮಾಡ್ತಾರೆ ಸಾಫ್ಟ್ವೇರ್ ಎಂಜಿನಿಯರ್ಸ್, ಡ್ರೈವರ್ಸ್ ಎಲ್ಲ, ಅವಾಗ ಅವ್ರದ್ದು ಸ್ಕ್ರೋಟಲ್ ಟೆಂಪರೇಚರ್ ಎಲ್ಲ ತುಂಬಾ ಹೈ ಆಗಿ ಸ್ಪರ್ಮ್ ಸತ್ತೋಗ್ತಿರುತ್ತೆ. ಸೊ ಅವ್ರು ಬಂದು ಟೆಸ್ಟ್ ಗಳು ಮಾಡಿಸಿ ಅವ್ರದ್ದು ಹಾರ್ಮೋನ್ಸ್ ಎಲ್ಲ ನೋಡಿ ಫ್ಯೂ ಆಂಟಿ ಆಕ್ಸಿಡೆಂಟ್ಸ್ ಅಂತ ಕೊಡ್ತೀವಿ 90 days. ಅದನ್ನ ತಗೊಂಡು ಅವ್ರಿಗೆ ಸೆಮೆನ್ ಪ್ಯಾರಾಮೀಟರ್ಸ್ ಚೆನ್ನಾಗ್ ಆಗಿದ ತಕ್ಷಣ ಅವ್ರು ಒಂದು IUI ಗೆ ಮೊರೆ ಹೋಗೋದು ಬೆಸ್ಟ್. ಎಲ್ಲರಿಗೂ ಒಂದು ಫಿಕ್ಸ್ಡ್ ರೆಜಿಮೆನ್ ಇರಲ್ಲ, ಒಂದೊಂದು ಕಪಲ್ಗೆ ಒಂದೊಂದು ಪ್ಲಾನ್ ಆಫ್ ಆಕ್ಷನ್ ಇರುತ್ತೆ. ಮತ್ತೊಬ್ರು ಕಾಲರ್ ಇದ್ದಾರೆ, ಪ್ರೇಮಲತಾ ಕರೆ ಮಾಡ್ತಾರೆ ಬೆಂಗಳೂರಿನಿಂದ. ನಮಸ್ತೆ ಪ್ರೇಮಲತಾ ಅವರೇ. ಮೇಡಮ್ ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹೇಳಿ ಪ್ರೇಮ ಅವರೇ. ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮ್ಮ ಅಣ್ಣನ ಮಗಳಿಗೆ, ಅವಳಿಗೆ 32 years ಮೇಡಮ್. ಇನ್ನೂ ಮಕ್ಕಳಾಗ್ಲಿಲ್ಲ, ಮದುವೆ ಆಗಿ 3 years ಆಯ್ತು. ಅದಕ್ಕೆ ಅಲ್ಲಿ ಕೋಲಾರಲ್ಲಿ ಅವ್ರು ಇರೋದು ಮೇಡಮ್. ಅವ್ರು ಅಮ್ಮ ಕರ್ಕೊಂಡೋಗಿ ತೋರಿಸಿದ್ರಂತೆ, ಒಂದು ಗೈನಿಕಾಲಜಿಸ್ಟ್ ಹೇಳಿದ್ರಂತೆ ಟ್ಯೂಬ್ ಬ್ಲಾಕ್ ಆಗಿದೆ, ಅದನ್ನ ಕ್ಲಿಯರ್ ಮಾಡಿ, ಬೇರೆ ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಇದೆ ಅಂತ ಹೇಳಿದ್ರಂತೆ. ಅದಕ್ಕೆ ಅದು ಟ್ಯೂಬ್ ಕ್ಲಿಯರ್ ಮಾಡ್ಬೇಕು ಅಂತಂದ್ರೆ ಅದು ಅವಳಿಗೆ ಅರ್ಜೆಂಟ್ ಮಕ್ಕಳು ಬೇಕಿತ್ತು ಮೇಡಮ್. ಅದಕ್ಕೆ ಏನ್ ಮಾಡ್ಬೇಕಿತ್ತು ಅಂತ. ಅರ್ಜೆಂಟ್ ಬೇಕಿತ್ತಾ? ಹೌದು ಮೇಡಮ್. 3 years ಆಯ್ತಲ್ವರ, ಮತ್ತೆ ಏಜು ಆಗ್ತಾ ಇದೆ ಅವಳಿಗೆ. ಟ್ಯೂಬ್ಸ್ ಬ್ಲಾಕ್ ಇದ್ರೆ ಪಾಪು ಆಗಲ್ಲ ಪ್ರೇಮಲತಾ ಅವ್ರೆ. ಓಕೆ ಮೇಡಮ್. ಸೊ ಆದಷ್ಟು ಬೇಗ ಒಂದು ಲ್ಯಾಪ್ರೋಸ್ಕೋಪಿ, ಒಳ್ಳೆ ಲ್ಯಾಪ್ರೋಸ್ಕೋಪಿ ಸೆಂಟರ್ಗೆ ಹೋಗ್ಬಿಟ್ಟು ಒಳ್ಳೆ ಸರ್ಜನ್ ಹತ್ರ ಮಾಡಿಸ್ಬೇಕು. ಅದು ಹಾಳಾಗ್ಬಿಟ್ಬಾರ್ದು ಟ್ಯೂಬ್ಸ್. ಸೊ ಸರಿಗ್ ಮಾಡದಿದ್ರೆ ಟ್ಯೂಬ್ಸ್ ತುಂಬಾ ಹಾಳಾಗಿ ಕೊನೆಗೆ ಎಲ್ಲ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ. ಸೊ ನೀವು ಸೈಂಟಿಫಿಕ್ ಆಗಿ ನೋಡ್ಕೊಳ್ಳಿ ಯಾವ ಸೆಂಟ್ರಲ್ ಬೆಸ್ಟ್ ಇದಾರೆ, ಸರ್ಜನ್ಸ್ ಎಲ್ಲಿದ್ದಾರೆ, ಒಳ್ಳೆ ರಿಸಲ್ಟ್ಸ್ ಎಲ್ಲಿ ಬಂದಿದೆ, ವೆಬ್ಸೈಟ್ಗೆ ಹೋಗ್ಬಿಟ್ಟು ನೋಡಿ. ಸರ್ಜನ್ ಒಳ್ಳೆಯವ್ರು ಇದ್ರೆ ಅವ್ರಿಗೆ ಟ್ಯೂಬ್ಸ್ ಓಪನ್ ಮಾಡಿಸ್ಕೊಂಡ್ರೆ ಅವ್ರಿಗೆ ಇಮಿಡಿಯೇಟ್ ಆಗಿ ರಿಸಲ್ಟ್ಸ್ ಬರುತ್ತೆ. ಲ್ಯಾಪ್ರೋಸ್ಕೋಪಿ ಬೆಸ್ಟ್ ಅವ್ರಿಗೆ. ಧನ್ಯವಾದ ಪ್ರೇಮಲತಾ ಅವರೇ ಕರೆ ಮಾಡೋದಕ್ಕೆ.